ಆಧುನಿಕತೆಯ ತಂತ್ರಜ್ಞಾನ ಯುಗದಲ್ಲಿ ತಂತ್ರಜ್ಞಾನದ ಜೊತೆಗೆ ಬದಲಾವಣೆ ಅನಿವಾರ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣವನ್ನು ನೀಡ್ತಾ ಇರುವ ಈ ಸಂದರ್ಭದಲ್ಲಿ ಧಾರ್ಮಿಕ ಶಿಕ್ಷಣದಲ್ಲಿ ಕೂಡ ಆಧುನೀಕರಣ ಇರಬೇಕೆಂಬ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹಳ್ಳಿಯ ಮದ್ರಸಾ ಶಿಕ್ಷಣದಲ್ಲಿ ಹೊಸ ಆವಿಷ್ಕಾರ ನಡೆದಿದ್ದು ಧಾರ್ಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಆಧುನಿಕತೆಯ ಆರಂಭವಾದಂತಾಗಿದೆ. ಸುಂದರ ಹಚ್ಚ ಹಸಿರ ಕಾನನದ ನಡುವೆ ಇರೋ ಊರ ಮಧ್ಯೆ ಇರೋ ಮಸೀದಿ, ಮದ್ರಸಾದಲ್ಲಿ ಸ್ಮಾರ್ಟ್ ಕ್ಲಾಸ್. ಹೌದು, ನೀವು ನೋಡ್ತಾ ಇರೋ ಈ ಮದ್ರಸಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಹೊರವಲಯದ ಸೈಯದ್ ಹಸನ್ ಹೈದ್ರೋಸ್ ಜುಮ್ಮಾ ಮಸೀದಿ, ಉದ್ದಬೆಟ್ಟು, ಮಲ್ಲೂರಲ್ಲಿ. ಇಲ್ಲಿನ ಮದ್ರಸಾ ಶಿಕ್ಷಣದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಹೊಸ ಆವಿಷ್ಕಾರವನ್ನ ಮಾಡಲಾಗಿದ್ದು ಎಲ್ಲರೂ ಈ ಮದ್ರಸಾದತ್ತ ತಿರುಗಿ ನೋಡುವಂತಾಗಿದೆ. ಯಾಕಂದ್ರೆ ಈ ಮದ್ರಸಾ ಎಲ್ಲಾ ಮದ್ರಸದಂತಲ್ಲ. ಸಾಮಾನ್ಯವಾಗಿ ಬೆಳಗ್ಗೆ ಸಂಜೆ ಮಸೀದಿಯಲ್ಲಿ ಮದ್ರಸಾ ಶಿಕ್ಷಣ ಕಲಿಸಲಾಗುತ್ತೆ. ಹೆಚ್ಚಿನ ಮದ್ರಸಾ ಶಿಕ್ಷಣದಲ್ಲಿ ಸ್ಮಾರ್ಟ್ ಕ್ಲಾಸ್, ಡಿಜಿಟಲೀಕರಣ ಇಲ್ಲ. ಇದನ್ನ ಮನಗಂಡ ಆಡಳಿತ ಮಂಡಳಿಯಿಂದ ಆಧುನಿಕ ಶೈಲಿಯ ಯೋಜನೆಯ ಮೂಲಕ ವಿದ್ಯಾರ್ಥಿಗಳನ್ನ ಮದ್ರಸಾ ಶಿಕ್ಷಣದತ್ತ ಸೆಳೆಯಲು ಮತ್ತು ಕುಗ್ರಾಮದ ವಿದ್ಯಾರ್ಥಿಗಳಿಗೆ ಆಧುನಿಕ ಶಿಕ್ಷಣ ನೀಡಲು ವಿನೂತನ ಪ್ರಯೋಗ ಮಾಡಿದೆ. ಇಲ್ಲಿ ಬಹುದೊಡ್ಡ ಜಮಾತು ಅಲ್ಲದಿದ್ದರೂ ಕೂಡ ಒಂದು ಹಳ್ಳಿ ಪ್ರದೇಶವಾದ ಇಲ್ಲಿ ಸುಮಾರು ನಮ್ಮ ಈ ಮದ್ರಸಾದಲ್ಲಿ 75 ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಅರ್ಧದಷ್ಟು ಹೆಣ್ಮಕ್ಕಳು, ಅರ್ಧದಷ್ಟು ಗಂಡು ಮಕ್ಕಳು. ರಾತ್ರಿ ಬೆಳಿಗ್ಗೆ ಇತ್ಯಾದಿ ರೀತಿಯಲ್ಲಿ ಇಲ್ಲಿ ಮಕ್ಕಳಿಗೆ 1 ರಿಂದ 8ರ ತರಗತಿವರೆಗೆ ತರಗತಿಗಳು ನಡೆಯುತ್ತಾ ಇದೆ. ಮೊಹಲ್ಲಾದ ಜಮಾಯತ್ ಕಮಿಟಿ ಒಂದು ತಕ್ಕುದಾದಂತಹ ಒಂದು ತೀರ್ಮಾನವನ್ನು ತೆಗೆದು ಅವರನ್ನು ಹೇಗೆ ಸಬಲೀಕರಣಗೊಳಿಸಬಹುದು ಎಂಬಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಈ ಮದ್ರಸೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅಂದರೆ ಕೇವಲ ಬಾಯಿ ಮಾತಿಗೆ ಅಲ್ಲ, ಸಕಲ ಸೌಕರ್ಯಗಳನ್ನು ಒಳಗೊಳ್ಳಿಸಿ AC ಇದೆ, ಅದೇ ರೀತಿ ಅದರ ಗೋಡೆಗಳನ್ನು, ಭಿತ್ತಿಗಳನ್ನೆಲ್ಲ ಬಹಳ ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾಗುವಂತಹ ರೀತಿಯಲ್ಲಿ ಮೋಜುಗೊಳಿಸಿ, ಅದೇ ರೀತಿ ಅವರಿಗೆ ಬೇಕಾದಂತಹ ಎಲ್ಲ ಸಜ್ಜೀಕರಣಗಳನ್ನು ಕೂಡ ಒಳಪಡಿಸಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸನ್ನು ಇಲ್ಲಿ ನಿರ್ಮಿಸಿದ್ದಾರೆ. ನೀವು ಈ ಮದ್ರಸಾದ ಒಳಹೊಕ್ರೆ ಹೊಸ ಅನುಭವ ನಿಮ್ಮದಾಗುತ್ತೆ. ಸುತ್ತಲೂ ಕಲರ್ಫುಲ್ ಗೋಡೆ ಮೇಲೆ ಕುರಾನ್ ಬರಹಗಳು, ಕಲರ್ಫುಲ್ ಬೆಂಚ್, ಡೆಸ್ಕ್ಗಳು, AC ರೂಮ್, ಟಿವಿ ಮಾನಿಟರ್ ಮೂಲಕ ಪಾಠ ಪ್ರವಚನ, ಹೀಗೆ ಸ್ಪೆಷಲ್ ಆಗಿರೋ ಕ್ಲಾಸ್ ರೂಮ್ ನಿಮ್ಮನ್ನ ಸ್ವಾಗತಿಸುತ್ತೆ. ಈ ಮೂಲಕ ಉದ್ದಬೆಟ್ಟು ಮಲ್ಲೂರು ಮದ್ರಸಾದಲ್ಲಿ ನೂತನವಾಗಿ ಸ್ಮಾರ್ಟ್ ಕ್ಲಾಸ್ ತರಗತಿಗಳನ್ನು ಆರಂಭಿಸಲಾಗಿದೆ. ಅಸ್ಸಲಾಮು ಅಲೈಕುಂ. ಇದು ಉದ್ದಬೆಟ್ಟು ಅಂದರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕುಗ್ರಾಮ. ಇದು ಈ ಕುಗ್ರಾಮದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಅತ್ಯುನ್ನತ ಮಟ್ಟದ ಒಂದು ಈ ಧಾರ್ಮಿಕ ಒಂದು ವಿದ್ಯಾಭ್ಯಾಸ ಕೊಡಲು ನಾವು ಕಮಿಟಿಯವರೆಲ್ಲ ಸೇರಿ ಒಂದು ನಮ್ಮ ಈ ಮದ್ರಸವನ್ನು ಒಂದು ಸ್ಮಾರ್ಟ್ ಕ್ಲಾಸ್ ಆಗಿ ನಾವು ಅದನ್ನು ಚೇಂಜ್ ಮಾಡಬೇಕಂತೇಳಿ ನಾವು ನಿರ್ಧರಿಸಿದೆವು. ಅದೇ ರೀತಿಯಲ್ಲಿ ನಾವು ಇದಕ್ಕೆ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಲು ಈ ಸ್ಮಾರ್ಟ್ ಕ್ಲಾಸಲ್ಲಿ ಟಿವಿಯನ್ನು ಅಳವಡಿಸಿದ್ದೇವೆ. ಅಂದರೆ ಟಿವಿಯಲ್ಲಿ ಈಗ ಮಕ್ಕಳೆಲ್ಲ ಹಿಂದಿನ ರೀತಿಯಲ್ಲ, ಈಗ ಟಿವಿ ನೋಡಿ ಮಕ್ಕಳು ಅದರಲ್ಲಿ ಬರುವುದನ್ನು ಅತಿ ಶೀಘ್ರವಾಗಿ ಅದನ್ನು ಕ್ಯಾಚ್ ಮಾಡ್ತಾರೆ, ಅದರಲ್ಲಿರೋ ಪಾಯಿಂಟ್. ಹಾಗಾಗಿ ನಾವು ಕೆಲವೊಂದು ಈ ಮದ್ರಸಾ ಅಭ್ಯಾಸವನ್ನು ಟಿವಿಯಲ್ಲಿ ತೋರಿಸಿ ಅದನ್ನು ನೋಡುವ ಹಾಗೆ, ಮತ್ತು ಗೋಡೆಯಲ್ಲೆಲ್ಲ ನಮ್ಮ ಈ ಮದ್ರಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಗೋಡೆಯಲ್ಲೆಲ್ಲ ಪೇಂಟ್ ಮಾಡಿ ಆ ಮಕ್ಕಳಿಗೆ ಬೇಕಾಗುವ ರೀತಿ AC-ಯನ್ನು ಸಹ ಅಳವಡಿಸಿದ್ದೇವೆ. ಇದು ರಾಜ್ಯದಲ್ಲೇ ಹಾಗೂ ಮಂಗಳೂರಲ್ಲೇ ಮೊದಲ ಪ್ರಯೋಗ ಎನ್ನಲಾಗಿದೆ. ಕೇರಳದಲ್ಲೂ ಇಂತಹ ನೂತನ ಶಿಕ್ಷಣ ಪದ್ಧತಿಯಿಲ್ಲ. ಮದ್ರಸಾ ಆಡಳಿತ ಕಮಿಟಿಯ ಕಾರ್ಯಕ್ಕೆ ಮುಸ್ಲಿಂ ಧಾರ್ಮಿಕ ನಾಯಕರು ಭಾರೀ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸ್ಮಾರ್ಟ್ ಕ್ಲಾಸ್ ಆದದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ. ವಿದ್ಯಾರ್ಥಿಗಳಿಗೆ ನಮ್ಮ ಈ ಬೇರೆ ಲೌಕಿಕ ವಿದ್ಯಾಭ್ಯಾಸದ ಇದಕ್ಕೆ ಎಲ್ಲ AC ಕ್ಲಾಸ್ ಮತ್ತು ಬೇರೆ ಎಲ್ಲ ಇದರಲ್ಲಿ ಹೋಗ್ತಾ ಇದ್ದರು. ಆದರೆ ನಮ್ಮ ಈ ಧಾರ್ಮಿಕ ವಿದ್ಯಾಭ್ಯಾಸಕ್ಕೆ ಯಾರೂ ಇಂಥ ಒಂದು ಸೌಲಭ್ಯ ಮಾಡಿಲ್ಲ. ಅದನ್ನು ನಾವು ನಮ್ಮ ಈ ಜಮಾತಿನ ಈ ಕಮಿಟಿಯವರು ಇಲ್ಲಿ ಮಾಡಿ ತೋರಿಸಿದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಒಂದು ಸಂಗತಿ. ಇದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಒಟ್ಟಿನಲ್ಲಿ ಉದ್ದಬೆಟ್ಟು ಮಲ್ಲೂರು ಮದ್ರಸಾದಲ್ಲಿ ನೂತನ ಶೈಕ್ಷಣಿಕ ಪದ್ಧತಿಯನ್ನ ಅಳವಡಿಸುವ ಮೂಲಕ ಹಳ್ಳಿ ಮಕ್ಕಳಿಗೆ ಆಧುನಿಕ ಡಿಜಿಟಲ್ ಶಿಕ್ಷಣ ನೀಡುವ ಮೂಲಕ ಮಾದರಿಯಾಗಿದೆ.
ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.